ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ನಾನೀಗ ಆಲ್ರೆಡಿ ಹೇಳಿದ್ದೆ, ಬಜೆಟ್ ಆದಮೇಲೆ ಒಂದು ಹೊಸ ಕ್ರಾಂತಿ ಶುರುವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಪಟ್ಟವನ್ನು ಅಲಂಕರಿಸೋದಕ್ಕೆ ನಾನಾ ಕಸರತ್ತುಗಳನ್ನು ಮಾಡ್ತಾರೆ ಅಂಥೇಳಿ. ಅದೇ ರೀತಿಯಾಗಿ ಮೊನ್ನೆ ಕೂಡ ದೆಹಲಿಗೆ ಭೇಟಿ ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ನಾನು ಯಾರನ್ನು ಎಲ್ಲಿ ಭೇಟಿ ಮಾಡ್ತಿದ್ದೀನಿ ಅಂತ ಬಹಿರಂಗವಾಗಿ ನಾನು ಹೇಳೋದಕ್ಕಾಗೋದಿಲ್ಲ ಅಂಥೇಳಿ. ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಮಾರ್ಚ್ 31ರ ಒಳಗಾಗಿ ಸಿ ಎಂ ಪಟ್ಟವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ ಈಗ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಒಪಿನಿಯನ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬಜೆಟ್ ಆದ ಮೇಲೆ ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೋ ಮನಸ್ಸನ್ನು ಚೇಂಜ್ ಮಾಡದಂತೆ ಕಾಣುತ್ತೆ. ಯಾಕೆಂದರೆ ಈ ಹಿಂದೆ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಸದ್ಯಕ್ಕೆ ಹೈಕಮಾಂಡ್ ಏನಾದರೂ ಹೇಳಿದ್ರೆ ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಸಿದ್ದರಾಮಯ್ಯ ಅವರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದರು. ಆದರೆ ಈಗ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿಯ ಎಲೆಕ್ಷನ್ ಏನು ಹಿಂದೆ ಸ್ಟೇಟ್ ಎಲೆಕ್ಷನ್ ನಡೀತು, ಆ ಸಂದರ್ಭದಲ್ಲಿ 135 ಸ್ಥಾನ ಪಡೆಯೋದಕ್ಕೆ ಮೇಜರ್ ಆಗಿ ಕಾರಣ ಆಗಿರೋದು ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ ಅವರಿಗೆ ನೀವು ಸ್ಥಾನ ಕೊಡೋದ್ರಲ್ಲಿ ತಪ್ಪಿಲ್ಲ, ದಯವಿಟ್ಟು ಕೊಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟನ್ನು ಬೀಸಿದ್ದಾರೆ. ಸದ್ಯಕ್ಕೆ ಇದನ್ನೆಲ್ಲ ಮನಗಂಡಂಥ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ನಮಗೆ ಸಿಕ್ಕಿದೆ. ಹಾಗಿದ್ರೆ CM ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಟ್ರೆ CM ಆಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಅಲಂಕರಿಸ್ತಾರೆ. ಆದರೆ ಇದನ್ನು ಬಿಟ್ಕೊಡೋದಕ್ಕೂ ಕೂಡ CM ಸಿದ್ದರಾಮಯ್ಯ ಅವರು ಹಲವಾರು ಕಂಡೀಷನನ್ನು ಹಾಕಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಮೊದಲನೇ ಕಂಡೀಷನ್ ಏನು ಅಂತಂದರೆ, ನನ್ನ ಮಗನಿಗೆ ಒಂದು ಪಟ್ಟವನ್ನು ಕೊಡಬೇಕು ನೀವು ಅಂತ ಹೇಳಿ. ಯಾಕೆಂದರೆ ಈಗ ಸದ್ಯಕ್ಕೆ ಈ ಎಲೆಕ್ಷನ್ ಆದ ಮೇಲೆ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಅಂಥೇಳಿ ಈ ಹಿಂದೆಯೂ ಕೂಡ CM ಸಿದ್ದರಾಮಯ್ಯ ಅವರು ಹೇಳಿದರು. ಅದರಲ್ಲಿ ಎಲೆಕ್ಷನ್ ರಾಜಕೀಯ ಏನು ಬರುತ್ತೆ ಅದರಲ್ಲಿ ನಾನು ಇನ್ವಾಲ್ವ್ ಆಗೋದಿಲ್ಲ, ಆದರೆ ರಾಜಕೀಯದಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ತಾನಾದ ಮೇಲೆ ಉತ್ತರಾಧಿಕಾರಿಯಾಗಿ ನಿಂತ್ಕೋಬೇಕಾಗುತ್ತೆ, ವರುಣಾ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ. ಹೀಗಾಗಿ ಸದ್ಯಕ್ಕೆ ಇದನ್ನೆಲ್ಲ ಮನಗಂಡಂಥ CM ಸಿದ್ದರಾಮಯ್ಯ ಅವರು ತನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪಟ್ಟವನ್ನು ಕೊಡಬೇಕು ಅಂತ ಹೇಳಿದೆ. ಇದಕ್ಕೆ ಹೈಕಮಾಂಡ್ ಕೂಡ ಅಸ್ತು ಅಂತ ಹೇಳಿದೆ. ಸದ್ಯಕ್ಕೆ DCM ಪಟ್ಟವನ್ನು ಯತೀಂದ್ರಗೆ ಕೊಟ್ಟು, ಹಾಗೆ ಇನ್ನುಳಿದಂಥ ಆ ಜಾತಿವಾರು ಪಟ್ಟಗಳನ್ನು ಕೂಡ ಹೈಕಮಾಂಡ್ ಸರಿದೂಗಿಸ್ಬೇಕಾಗುತ್ತೆ. ಹೀಗಾಗಿ ಎಲ್ಲಿಯೂ ಕೂಡ ಜಾತಿ ವಿಚಾರವಾಗಿ ಕ್ಲಾಶ್ ಆಗಬಾರ್ದು ಕಾಂಗ್ರೆಸ್ನಲ್ಲಿ ಅಂತ ಹೇಳಿ, ಜಾತಿವಾರು ಕೂಡ ಎಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಕ್ಲಾಶಸ್ ಆಗಬಾರ್ದು ಅಂತ ಹೇಳಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಬಂದವರು, ಅವರಿಗೆ CM ಪಟ್ಟವನ್ನು ಕೊಟ್ಟರೆ, ಕುರುಬ ಸಮುದಾಯದಿಂದ ಯತೀಂದ್ರ ಸಿದ್ದರಾಮಯ್ಯ DCM ಆಗ್ತಾರೆ. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಅವರಿಗೆ ಮತ್ತೊಂದು DCM ಸ್ಥಾನವನ್ನು ಕೊಡ್ತಾರೆ. ಹಾಗೆ ಪರಮೇಶ್ವರ್ ಅವ್ರಿಗೂ ಕೂಡ ದಲಿತ ಸಮುದಾಯದಿಂದ DCM ಪಟ್ಟವನ್ನು ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹೀಗಿದ್ರೆ ಎಲ್ಲಿಯೂ ಕೂಡ ಜಾತಿವಾರು ಎಲ್ಲೂ ಕ್ಲಾಶಸ್ ಆಗೋದಿಲ್ಲ ಅನ್ನುವಂಥ ಒಂದು ಐಡಿಯಾ ಇಟ್ಕೊಂಡು ಸದ್ಯಕ್ಕೆ ಈ ರೀತಿಯಾದಂಥ ಪ್ಲಾನನ್ನು ಮಾಡಿದೆ. ಎಲ್ಲವೂ ಸರಿ ಹೋದರೆ, ಎಲ್ಲವೂ ಸರಿದೂಗಿಸ್ಕೊಂಡು ಹೋದರೆ ಮಾರ್ಚ್ 31ರ ಒಳಗಾಗಿ DCM ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ, DCM ಪಟ್ಟದಿಂದ ಇಳಿತಾರೆ. ಇನ್ನು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ DCM ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಆ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸುವಂಥ ಎಲ್ಲ ಸಿದ್ಧತೆಗಳನ್ನು ಹೈಕಮಾಂಡ್ ಮಾಡ್ಕೊಳ್ತಾ ಇದೆ. ಇದಕ್ಕೂ ಕೂಡ CM ಸಿದ್ದರಾಮಯ್ಯ ಓಕೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ DCM ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರತಿ ದೇವಾಲಯಕ್ಕೂ ಹೋಗಿ ಸಾಕಷ್ಟು ರೀತಿಯಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು, ಹೋಮವನ್ನು ಮಾಡಿಸಿದ್ರು. ಅದಕ್ಕೆ ಎಲ್ಲೋ ಒಂದು ಕಡೆ ದೇವರು ಅಸ್ತು ಅಂತ ಹೇಳಿದೆ ಅನಿಸುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ DCM ಡಿ.ಕೆ. ಶಿವಕುಮಾರ್ ಅವರು ರಾಜ್ಯವನ್ನು ಆಳುವಂಥ ದಿನ ಸನ್ನಿಹಿತವಾಗಿದೆ. ಹೈಕಮಾಂಡ್ ಯಾವ ಡೇಟನ್ನು ಫಿಕ್ಸ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಆದರೆ ಇದು ನಮಗೆ ಕ್ಲೋಸ್ಡ್ ಸೋರ್ಸ್ ಮೂಲಕ ಮಾಹಿತಿ ಶೇರ್ ಆಗಿರೋದು. CM ಪಟ್ಟವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ CM ಸಿದ್ದರಾಮಯ್ಯ ಕೂಡ ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ಕೂಡ ಒಪ್ಕೊಂಡಿದೆ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೀಗ ಮೇಜರ್ ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ.